ಪತನಗೊಂಡ ಹೆಲಿಕಾಪ್ಟರ್ನ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ಕೊಡಲಿದ್ದಾರೆ. ತುಂಬ ಅರ್ಲಿಯರ್ ಆಗಿ, ಬಟ್ ಕಾರಣಗಳನ್ನು ನಿಖರವಾಗಿ ಹೇಳಕ್ಕೆ ಬರಲ್ಲ. ಹಾಗಾಗಿ ಪ್ರಾಥಮಿಕ ಮಾಹಿತಿಗಳು, ಪ್ರಾಥಮಿಕ ವರದಿಗಳು ಏನೇನಿದೆ ಅದನ್ನು ರಾಜ್ಯಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಂಡಿಸ್ತಾರೆ. ಅದಾದ ನಂತರ ಲೋಕಸಭೆಯಲ್ಲಿ ಕೂಡ ಹೇಳಬೇಕಾಗುತ್ತೆ, ಉತ್ತರವನ್ನು ಕೊಡಬೇಕಾಗುತ್ತೆ. ಅವರಿಗೆ ಬಂದಿರತಕ್ಕಂಥ ಮಾಹಿತಿಗಳು ಪ್ರಾಥಮಿಕವಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ನಾವೇನು ಹೇಳ್ತೀವಿ, ಆ ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ರಾಜ್ಯಸಭೆ ಲೋಕಸಭೆ ಎರಡರಲ್ಲೂ ಕೂಡ ಅವರು ಅದನ್ನು ಮಂಡನೆ ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಎಸ್ ಸರ್, ಬ್ಲ್ಯಾಕ್ ಬಾಕ್ಸ್ ಪತ್ತೆ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾತನಾಡಿದ್ವಿ ನಾಯಕ್ ಸರ್. ಸರ್, ನನಗೆ ಒಂದು ಪ್ರಶ್ನೆ, ಬ್ಲ್ಯಾಕ್ ಬಾಕ್ಸ್ನಿಂದ 100% ರೀಸನ್ ಗೊತ್ತಾಗುತ್ತಾ? ಬ್ಲ್ಯಾಕ್ ಬಾಕ್ಸ್ನಿಂದ 100% ರೀಸನ್ಸ್ ಗೊತ್ತಾಗುತ್ತೆ ಆಗುತ್ತೆ. ಅದ್ರದ್ದು ಕೆಪಬಿಲಿಟಿ ಏನದ, ಏನದು ಆಕ್ಚುಲಿ ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಬಾಕ್ಸ್ ಅಂತಂದ್ರೆ ಇದು ಕಂಪ್ಲೀಟ್ ಫ್ಲೈಟ್ ಡಾಟಾ ಇರುತ್ತೆ ಅದರಲ್ಲಿ. ಓಕೆ, ಅದರಲ್ಲಿ ಏನೇನೋ ಡಾಟಾ ಇರ್ತದಂದ್ರೆ ಫ್ಲೈಟ್ ಯಾವ ಹೈಟ್ನಲ್ಲಿ ಫ್ಲೈ ಮಾಡ್ತಾ ಇತ್ತು, ಯಾವ ಸ್ಪೀಡ್ದಲ್ಲಿ ಇತ್ತು, ಯಾವ ಥರ ಟರ್ನ್ ತೊಗೊಂಡ್ರು, ಎಷ್ಟು ಸೆಕೆಂಡಿಂದ ಟರ್ನ್ ತೊಗೊಂಡ್ರು, ಎಷ್ಟು ಇದರಿಂದ ಮಾಡಿದ್ರು, ಮತ್ತು ಅದರಲ್ಲಿ ಈಗ ಗಾಡಿಯಲ್ಲಿ ಏನೇನೇನು ಇರ್ತದ, ಅದ್ರಲ್ಲಿ ಗ್ಯಾಜೆಟ್ಸ್ ಏನಿರ್ತಾವಲ್ಲ ಎಲ್ಲ ಏನೇನು ಯಾವ ಟೈಪ್ ಫಂಕ್ಷನ್ ಆಗ್ತಿರ್ತದ ಅದೆಲ್ಲ ರೆಕಾರ್ಡ್ ಆಗ್ತಾ ಹೋಗ್ತದೆ. ಸಡನ್ ಇನ್ಕ್ರೀಸ್ ಆಫ್ ಸ್ಪೀಡು, ಸಡನ್ ಸೌಂಡ್ ಇದು ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಆಗೋದು, ಸ್ಪೀಡ್ ಇನ್ಕ್ರೀಸ್ ಆಗೋದು, ಅಥವಾ ಹಿಂಗೆ ಟರ್ನ್ ಆಗೋದು, ಈಗ ಕ್ರಿಟಿಕಲ್ ಆ್ಯಂಗಲ್ ಟಿಲ್ಟ್ ಅಂತ ಇರ್ತದೆ. ಸೊ ಆ ಟೈಪ್ ಏನಾದರೂ ಆಯ್ತಂದ್ರೆ ಅದು ಪ್ರತಿಯೊಂದು ಅದು ಏನು ಟೆಕ್ನಿಕಲ್ ಏನಪ್ಪ ರೆಕಾರ್ಡಿಂಗ್ ಏನಿರ್ತದಲ್ಲ ಅದು ಹಾಕ್ತಾ ಹೋಗ್ಬಿಡ್ತದೆ. ಅದ್ರ ಜೊತೆಗೆ ವಾಯ್ಸ್ ರೆಕಾರ್ಡಿಂಗ್. ಎಸ್, ಅದ್ರ ಜೊತೆಗೆ ಅವರು ಕಮ್ಯುನಿಕೇಶನ್ ಏನೇನು ಮಾಡ್ತಾರಲ್ಲ, ಈಗ ಪೈಲಟ್ ಮತ್ತು ATC ಅಂದ್ರೆ ಕೊಯಂಬತ್ತೂರು ಏರ್ಪೋರ್ಟ್ ATC ಮೋಸ್ಟ್ ಪ್ರಾಬಲಿ ಅವ್ರ ರೇಂಜ್ದಲ್ಲಿ ಇರ್ತಾರೆ. ಅವ್ರ ರೇಂಜ್ದಲ್ಲಿ ಇದ್ದಾಗ ಅವ್ರ ಜೊತೆಗೆ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಇರ್ತದೆ. ಅವೆಲ್ಲ ಕಮ್ಯುನಿಕೇಶನ್ ಏನೇನು ಮಾಡ್ತಾರ, ಈಗ ಮೊದಲು ಹೆಂಗ್ ಕಮ್ಯುನಿಕೇಶನ್ ಆಗ್ತಿತ್ತು, ಈಗ ಕಮ್ಯುನಿಕೇಶನ್ ಆಗೋದ್ರಲ್ಲಿ ಡಿಫ್ರೆನ್ಸ್ ಇದೆ. ಒಂದು ಚರ್ಕಿ ದಾದರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಸೌದಿ ಅರೇಬಿಯಾದ ಪ್ಲೇನು ಮತ್ತು ರಷ್ಯಾದ ಪ್ಲೇನು ಎರಡು ಮಿಡ್ ಏರ್ ಕೊಲ್ಯೂಷನ್ ಆಯ್ತು. ಅವಾಗ ಏನಿತ್ತಂದ್ರೆ ಒಂದು ಪ್ರಾಬ್ಲಮ್, ಈ ATC ರಷ್ಯನ್ ಏರ್ಕ್ರಾಫ್ಟ್ಗಳಿತ್ತು, ಯು ಫ್ಲೈ ಅಟ್ 30,000 ಯಾರು 17,000 ಫೀಟ್ ಅಂತ. ಅವರು ಫೀಟ್ ಲೆಕ್ಕದಲ್ಲಿಲ್ಲ, ಅವರು ಮೀಟರ್ ಲೆಕ್ಕದಲ್ಲಿದ್ದಾರೆ. ಸೊ ಫೀಟ್ ನ ಮೀಟರ್ ಕನ್ವರ್ಟ್ ಮಾಡ್ಕೊಂಡು, ಸೊ ಈ ಮೇಂಟೈನ್ಡ್ ಹೈಟ್ ವಾಟ್ ಇಟ್ ಸೂಟೆಡ್ ಹಿಮ್. ಓಕೆ ಅಂತ ಹೇಳಿದ. ಆಮೇಲೆ ಇವರಿಗೆ ಯು ಮೇಂಟೈನ್ ಒನ್ ಏರ್ಕ್ರಾಫ್ಟ್ ಅಂಡರ್ಸ್ಟುಡ್ ಆಸ್ ಫೀಟ್, ಅದರ್ ಏರ್ಕ್ರಾಫ್ಟ್ ಅಂಡರ್ಸ್ಟುಡ್ ಆಸ್ ಮೀಟರ್. ಸೊ ಅದು ಹೋಗಿ ಮಿಡ್ ಏರ್ ಕೊಲಿಷನ್ ಆಯ್ತು. ಈಗ ಏನಿದೆ ಅಂದ್ರೆ ATC ಏನಾದ್ರೂ ಇನ್ಸ್ಟ್ರಕ್ಷನ್ ಕೊಟ್ರೆ ನಾವು ಪೈಲಟ್ ನಾನ್ ಪೈಲಟ್ ಇದ್ರೆ ಓಕೆ ಅನ್ನಕ್ ಬರೋದಿಲ್ಲ. ಈಗ ಅವ್ರು ಹೇಳ್ತಾರೆ ಯು ಫ್ಲೈ ಅಟ್ ಅರೌಂಡ್ 3,000 ಫೀಟ್ ಅಂಡ್ ಆಫ್ಟರ್ 2 minutes ಯು ಟೇಕ್ ಅ ರೈಟ್ ಟರ್ನ್ ಅಂತ ಹೇಳಿದ್ರೆ, ಓಕೆ ಐ ವಿಲ್ ಫ್ಲೈ ಅಟ್ 3,000 ಫೀಟ್ ಅಂಡ್ ಆಫ್ಟರ್ 2 minutes ಐ ವಿಲ್ ಟೇಕ್ ಅ ರೈಟ್ ಟರ್ನ್ ಅಂತ ಹೇಳ್ಬೇಕು. ಅವ್ರು ಏನ್ ಹೇಳ್ತಾರೆ ಅದನ್ನೇ ರಿಪೀಟ್ ಮಾಡ್ಬೇಕು. ಅವಾಗ ATC ಗೆ ಕನ್ಫರ್ಮ್ ಆಗ್ತದ, ನಾವು ಕೊಟ್ಟ ಮೆಸೇಜ್ ಇದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. अन्य सवार थे कि दुर्घटना के दुर्भाग्यपूर्ण समाचार से अवगत कराने के लिए आप सबके बीच खड़ा हुआ हूं। जनरल बिपिन रावत, डिफेंस सर्विसेज स्टाफ कॉलेज वेलिंगटन के स्टूडेंट ऑफिसर से इंटरेक्ट करने के लिए अपने एक शेड्यूल्ड विजिट पर थे। एयरफोर्स के Mi-17V5 हेलीकॉप्टर ने कल 11:48 पर सुलूर एयरबेस से अपनी उड़ान भरी, जिसे 12:15 पर वेलिंगटन में लैंड करना था। सुलूर एयरवेज के एयर ट्रैफिक कंट्रोल ने लगभग 12:08 पर हेलीकॉप्टर से अपना कांटेक्ट खो दिया। बाद में कुनूर के पास जंगल में कुछ स्थानीय लोगों ने आग लगी हुई देखी। जब वे भागकर उस स्थान पर पहुंचे तो उन्होंने मिलिट्री हेलीकॉप्टर के अवशेष को आग की लपटों से घिरा हुआ देखा। स्थानीय प्रशासन से एक बचाव दल उस जगह पर पहुंच गया। उन्होंने क्रैश साइट से सर्वाइवर्स को रिकवर करने का भी प्रयास किया। उस अवशेष से जितने भी लोगों को निकाला जा सका उन सबको यथाशीघ्र वेलिंगटन के मिलिट्री हॉस्पिटल पहुंचाया गया। प्राप्त जानकारी के अनुसार उस हेलीकॉप्टर में सवार कुल 14 लोगों में से 13 लोगों की मृत्यु हो गई। जिन लोगों की दुर्भाग्यपूर्ण मौतें हुई उनमें चीफ ऑफ डिफेंस स्टाफ और उनकी धर्मपत्नी श्रीमती मधुलिका रावत, उनके रक्षा सलाहकार ब्रिगेडियर लखविंदर सिंह लिड्डर, स्टाफ ऑफिसर लेफ्टिनेंट कर्नल हरजिंदर सिंह और एयर फोर्स हेलीकॉप्टर क्रू समेत आर्म्ड फोर्सेस के अन्य 9 लोग
शामिल हैं। उनके नाम हैं विंग कमांडर पृथ्वी सिंह चौहान, स्क्वाड्रन लीडर कुलदीप सिंह, जूनियर वारंट ऑफिसर राणा प्रताप दास, जूनियर वारंट ऑफिसर अरक्कल प्रदीप, हरविंदर सतपाल राय, नायक गुरुसेवक सिंह, नायक जितेंद्र कुमार, लैंस नायक विवेक कुमार, लैंस नायक बी साई तेजा। सभी पार्थिव शरीर को आज शाम तक इंडियन एयरफोर्स प्लेन से दिल्ली लाया जाएगा। ग्रुप कैप्टन वरुण सिंह वेलिंगटन के मिलिट्री हॉस्पिटल में लाइफ सपोर्ट पर हैं और उन्हें बचाने के हर संभव प्रयास किए जा रहे हैं। अध्यक्ष महोदय, एयर चीफ मार्शल श्री वीआर चौधरी को घटनास्थल पर दुर्घटना की सूचना प्राप्त होने पर कल ही भेज दिया गया है। उन्होंने घटनास्थल एवं वेलिंगटन हॉस्पिटल जाकर स्थिति का जायजा लिया। इस दुर्घटना के संबंध में इंडियन एयरफोर्स द्वारा एयर मार्शल मानवेंद्र सिंह की अध्यक्षता में एक ट्राई सर्विस इंक्वायरी के भी आदेश दे दिए गए हैं। इंक्वायरी टीम के ऑफिसर्स ने कल ही वेलिंगटन पहुंचकर अपना कार्य भी प्रारंभ कर दिया है। चीफ ऑफ डिफेंस स्टाफ का अंतिम संस्कार फुल मिलिट्री ऑनर्स के साथ किया जाएगा और अन्य सभी मिलिट्री पर्सनल का अंतिम संस्कार भी एप्रोप्रिएट मिलिट्री ऑनर के साथ किया जाएगा। अध्यक्ष महोदय, अंत में मैं देश की ओर से सभी दिवंगत लोगों को हार्दिक श्रद्धांजलि अर्पित करता हूं और उनके परिवारजनों के प्रति अपनी संवेदना भी व्यक्त करता हूं। माननीय सदस्यगण, मैं अपनी ओर से तथा पूरे सदन की ओर से भारत के प्रथम चीफ ऑफ डिफेंस स्टाफ जनरल विपिन रावत जी तथा उनकी पत्नी श्री मधुलिका रावत की हेलीकॉप्टर दुर्घटना में दुखद मृत्यु पर शोक व्यक्त करता हूं। देश के पहले चीफ ऑफ डिफेंस स्टाफ के रूप में जनरल विपिन रावत ने हमारे देश की प्रतिरक्षा व्यवस्था में मूलभूत परिवर्तन लाने में अपना अमूल्य योगदान दिया था। उन्हें राष्ट्र के प्रति तथा अपने सैनिकों के प्रति समर्पण एवं प्रतिबद्धता के लिए सदैव याद रखा जाएगा। दिवंगत पुण्य आत्मा को हमारी विनम्र श्रद्धांजलि। मैं सदन की ओर से इस दुर्घटना में वीर गति प्राप्त हमारी सशस्त्र सेना के वीर सैनिकों ब्रिगेडियर लखविंदर सिंह लिट्ठर, स्टाफ ऑफिसर लेफ्टिनेंट कर्नल हरजिंदर सिंह, विंग कमांडर पृथ्वी सिंह चौहान, स्क्वाड्रन लीडर कुलदीप सिंह, जूनियर वारंट ऑफिसर राणा प्रताप दास, जूनियर ऑफिसर अरकल सिंह प्रदीप, हवलदार सतपाल राय, नायक गुरुसेवक सिंह, नायक जितेंद्र कुमार, लांस नायक विवेक कुमार, लांस नायक बी साई तेजा के प्रति भी श्रद्धांजलि अर्पित करता हूं। सभा इस दुर्घटना में गंभीर रूप से घायल ग्रुप कैप्टन वरुण सिंह के शीघ्र स्वस्थ होने की कामना करती है। सभा की ओर से मैं सभी वीर सैनिकों की प्रति हार्दिक संवेदना व्यक्त करता हूं तथा ईश्वर से प्रार्थना करता हूं कि उन्हें इस असहनीय दुख को सहन करने की शक्ति प्रदान दे। अब सभा दिवंगत पुण्य आत्माओं के सम्मान में कुछ देर मौन रहेगी। ಲೋಕಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ಘಟನೆಯನ್ನು ಕಂಪ್ಲೀಟ್ ಆಗಿ ವಿವರಿಸಿದ್ದಾರೆ. ಅಂದರೆ ಇಲ್ಲಿ ತನಕ ಅವರಿಗೆ ಸಿಕ್ಕಿರುವ ಮಾಹಿತಿಗಳು ಏನೇನು ಅದೆಲ್ಲವನ್ನು ಕೂಡ ಲೋಕಸಭೆಯಲ್ಲಿ ಅವರು ಹೇಳಿದ್ದಾರೆ. ಅದಾದ ನಂತರ ಲೋಕಸಭೆಯಲ್ಲಿ ಮೃತ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ಮೌನಾಚರಣೆಯ ಮುಖಾಂತರ. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ವೆಲ್ಲಿಂಗ್ಟನ್ ಸೇನಾ ಆಸ್ಪತ್ರೆಯ ಮುಂಭಾಗದಲ್ಲಿ ಅಥವಾ ಸೇನಾ ನೆಲೆಯ ಮುಂಭಾಗದಲ್ಲಿ ಈಗ ಪಾರ್ಥಿವ ಶರೀರಗಳನ್ನು ತಂದು ಇರಿಸಲಾಗಿದೆ. ಇಲ್ಲಿಂದ ಕೋನೂರಿಂದ ಸೂಳೂರಿನಿಂದ ನೇರವಾಗಿ ದೆಹಲಿಗೆ ಪಾರ್ಥಿವ ಶರೀರವನ್ನು ಇವತ್ತು ಸಾಯಂಕಾಲದ ವೇಳೆಗೆ ತರ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟರು. ಅದಾದರ ಜೊತೆಗೆ ನಾಳೆ ಅಂತಿಮ ಸಂಸ್ಕಾರವನ್ನು ಸಕಲ ಮಿಲಿಟರಿ ಗೌರವಗಳೊಂದಿಗೆ ಮಾಡಲಾಗುತ್ತೆ, ಎಲ್ಲರದ್ದು ಕೂಡ ಅವರವರ ರ್ಯಾಂಕಿಗೆ ತಕ್ಕಂತೆ ಮಾಡಲಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದರು
ಲ್ಯಾಂಡಿಂಗ್ಗೂ 7 ನಿಮಿಷ ಮೊದಲು ಪತನವಾಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಅಂದರೆ 12 ಗಂಟೆ 15 ನಿಮಿಷಕ್ಕೆ ಅದು ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಇನ್ನೂ 7 ನಿಮಿಷ ಬಾಕಿ ಇದೆ ಎನ್ನಬೇಕಾದ್ರೆ ಸಂಪರ್ಕವನ್ನು ಕಡಿತಗೊಂಡಿದೆ ATSನಿಂದ. ಸೊ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಅದು ಏಕಾಏಕಿ ಮೇಲ್ಗಡೆ ಹಾರ್ತಾ ಇದ್ದಿದ್ದು ಕೆಳಕ್ಕೆ, ಅಂದರೆ ಡಿಕ್ರೀಸ್ ಇನ್ ದಿ ಹೈಟ್ ಅಂತ ಹೇಳ್ತಾರಲ್ಲ ಆ ಥರ ತನ್ನ ಎತ್ತರವನ್ನು ಏಕಾಏಕಿ ಕಡಿಮೆಗೊಳಿಸ್ಕೊಂತು. ಆ ನಂತರ ಅದು ಕ್ರ್ಯಾಶ್ ಆಗಿದೆ. ಇದೆಲ್ಲವೂ ಕೂಡ ಅವರು ಕೊಟ್ಟಂತಹ ಮಾಹಿತಿ.